ಎಲ್ಲರಿಗೂ ನಮಸ್ಕಾರ. ಸೊ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊದಲಿಗೆ ಒಂದಷ್ಟು ಸಿನಿಮಾಗಳಲ್ಲಿ ಫೇಲ್ಯೂರ್ ಆಗಿದ್ದರು. ಸೊ ಅವರು ಯಾವ ರೀತಿಯ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅದರ ಒಂದು ಝಲಕನ್ನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಅವರು ನಟನೆಯ ಮೊಗ್ಗಿನ ಮನಸ್ಸು 100 ಡೇಸ್ ಒಂದು ಒಳ್ಳೆಯ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು. ತದನಂತರ ಮೊದಲ ಸಲ ಇದು ಕೂಡ ಒಂದೊಳ್ಳೆಯ ಚಾರ್ಮ್ನ ಸೃಷ್ಟಿ ಮಾಡಿದಂತಹ ಸಿನಿಮಾ. ಈ ಒಂದು ಸಿನಿಮಾದಲ್ಲಿ ಚರಣ್ ಅವರ ಕಾಮಿಡಿ ಜೊತೆಗೆ ಯಶ್ ಅವರ ನಟನೆ ಮತ್ತು ಎಲ್ಲ ಭಾಮಾ ಅವರ ಆ್ಯಕ್ಟಿಂಗ್ ಪ್ರತಿಯೊಂದು ಕೂಡ ಅದ್ಭುತವಾಗಿ ಈ ಒಂದು ಸಿನಿಮಾ ಕೂಡ ಒಂದು ಸೂಪರ್ ಹಿಟ್ ಲಿಸ್ಟಿಗೆ ಸೇರಿತು. ಈಗ ನಾನೆಲ್ಲ ಏನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ 100 ಡೇಸ್ ಆಗಿರುವಂತಹ ಸಿನಿಮಾಗಳು. ಕಿರಾತಕ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಕಿರಾತಕ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ. ಮತ್ತು ಯಶ್ ರಮ್ಯಾ ಅವರ ನಟನೆಯ ಲಕ್ಕಿ ಸಿನಿಮಾ ನೀವು ನೋಡಿರ್ತೀರ. ಕಾಮಿಡಿ ಝಳಕನ್ ಇರುವಂತಹ ಒಂದು ಸಿನಿಮಾ ಲಕ್ಕಿ. ಇದರಲ್ಲಿ ಪ್ರತಿಯೊಂದು ಸಾಂಗು ಕೂಡ ಸೂಪರ್ ಹಿಟ್ಟು. ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ಟು. ತದನಂತರ ಬಂದಂತಹ ಡ್ರಾಮಾ ಯೋಗರಾಜ್ ಭಟ್ ಅವರ ಗರಡಿಯಲ್ಲಿ ಈ ಒಂದು ಸಿನಿಮಾ ಲಾಂಚ್ ಆಯಿತು. ಇದರಲ್ಲಿರುವಂತಹ ಪ್ರಮುಖ ಪಾತ್ರದಲ್ಲಿ ಯಶ್ ಅವರ ನಟನೆ ಮತ್ತು ರಾಧಿಕಾ ಪಂಡಿತ್ ಅವರ ನಟನೆ, ನೀನಾಸಂ ಸತೀಶ್ ಅವರು ಮತ್ತು ಇನ್ನೂ ಹಲವಾರು ಕಲಾವಿದರ ನಟನೆ ತುಂಬ ಅದ್ಭುತವಾಗಿ ಬಂತು. ಯಶ್ ಅವರ ನಟನೆಯ ಮತ್ತೊಂದು ಸಿನಿಮಾ ಗೂಗ್ಲಿ ಕೂಡ ಶರತ್ ಅವರ ಪಾತ್ರದಲ್ಲಿ ಯಶ್ ಅವರು ಮತ್ತು ಕೃತಿಕಾ ರಾವತ್ ಅವರು ತುಂಬ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದರು. ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಇದಾದಮೇಲೆ ಮಂಡ್ಯ ಸ್ಟೈಲಲ್ಲಿ ಬಂದಂತಹ ಎಲ್ಲರ ಮನಸ್ಸಲ್ಲಿ ಇಂದು ಅಚ್ಚಳಿದಂತಹ ಸಿನಿಮಾ ರಾಜಾಹುಲಿ ನೋಡಿದಂತಹ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇನ್ನೂ ಮತ್ತೊಮ್ಮೆ ಮಗದೊಮ್ಮೆ ನೋಡಲೇಬೇಕು ಅನ್ನುವಂತಹ ಸಿನಿಮಾ. ಇದರಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದು ಮೇಘನಾ ರಾಜ್ ಅವರು ಕನ್ನಡದ ಒಬ್ಬ ಮೇರು ನಟಿ. ಸೊ ಈ ಒಂದು ಸಿನಿಮಾ ಕೂಡ 100 ಡೇಸನ್ನು ತಲುಪಿ ಒಳ್ಳೆಯ ಹೆಸರನ್ನು ನಮ್ಮ ಯಶ್ ಅವ್ರಿಗೆ ಮತ್ತೆ ಮರಳಿ ತಂದುಕೊಳ್ತು. ಸೊ ಇದಾದಮೇಲೆ ಅಮೂಲ್ಯ ಅವರ ಜೊತೆಯಲ್ಲಿ ನಟಿಸಿರುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಗಜಕೇಸರಿ ಕೂಡ ಸಾಂಗ್ಗಳು ಮತ್ತು ಸಿನಿಮಾ ಕತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಸೊ ಇದು ಕೂಡ ಒಂದು ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ತದನಂತರ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ರಾಮಾಚಾರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಇದು ಯಶ್ ನಟನೆಯ ಸಿನಿಮಾಗಳಲ್ಲಿ ಒಂದು ದೊಡ್ಡನೆಯ ಮೈಲುಗಲ್ಲನ್ನು ಸಾಧಿಸೋಕ್ಕೆ ಕಾರಣವಾಯಿತು. ರಾಧಿಕಾ ಪಂಡಿತ್ ಮತ್ತು ಯಶ್ ಅವರ ನಟನೆಯ ಸೂಪರ್ ಡೂಪರ್ ಸಿನಿಮಾಗಳಲ್ಲಿ ಇದೂ ಕೂಡ ಟಾಪ್ 1 ಪಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇದರಲ್ಲಿರುವಂತಹ ನಟನೆಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಯಶ್ ಅವರು ವಿಷ್ಣುವರ್ಧನ್ ಅವರು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಟನೆಯನ್ನು ಇದರಲ್ಲಿ ನಮಗೆ ನೆನಪಿಸಿದ್ರು. ತದನಂತರ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಮಾಸ್ಟರ್ ಪೀಸ್, ಇದರ ಸರಣಿಕೆ ಅಂತ ಅನ್ಬೋದು. ಸೊ ಇದು ಕೂಡ ಸಿನಿಮಾ ಸಖತ್ತಾಗಿದೆ. ಇದು ಕೂಡ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇನ್ನು ಮುಂದಕ್ಕೆ ಯಶ್ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ನಿಮಗೆ ಮಾಸ್ಟರ್ ಪೀಸ್ ಸಿನಿಮಾ ನಂತರ ಬಂದಿದ್ದೇ KGF ಭಾಗ 1ಕ್ಕಿಂತ KGF ತುಂಬ ಸಖತ್ತಾಗಿ ವೈರಲ್ ಆಯಿತು. ನಿಮಗೆಲ್ಲರಿಗೂ ಗೊತ್ತು, ಕೋಟಿ ಕಲೆಕ್ಷನ್ ಮಾಡಿದಂತಹ ಕನ್ನಡ ಮೊದಲನೇ ಸಿನಿಮಾ, 100 ಕೋಟಿ ದಾಟಿದಂತಹ ಮೊದಲ ಕನ್ನಡ ಸಿನಿಮಾ. KGF ಆದಮೇಲೆ ಈಗ KGF ಚಾಪ್ಟರ್ 1 ಬಂದರೆ KGF ಚಾಪ್ಟರ್ 1ನಲ್ಲಿ ಕೂಡ ಯಶ್ ಅವರು ವಿಭಿನ್ನ ನಟನೆಯ ಮೂಲಕ ಫೇಮಸ್ ಆದರು. ಈಗ ಯಶ್ ಅವರ ಮತ್ತೊಂದು ಸಿನಿಮಾ ಟಾಕ್ಸಿಕ್ಗೋಸ್ಕರ ಇಡೀ ಕನ್ನಡ ಸಿನಿಮಾ ರಂಗ, ಇಡೀ ವಿಶ್ವಾದ್ಯಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಮತ್ತು ಹೊಸ ಅಪ್ಡೇಟ್ ಮೂಲಕ ಸಿಗ್ತೀನಿ. ನಿಮಗೆ ಯಾವುದಾದ್ರು ಹೀರೋಗಳ ಅಪ್ಡೇಟ್ಗಳನ್ನು ಅವರ ಸೂಪರ್ ಹಿಟ್ ಸಿನಿಮಾಗಳ ಬಗ್ಗೆ ಮಾಹಿತಿ ಸಿಗಬೇಕು ಅಂತ ಹೇಳಿದ್ರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಂಗಂತ ಹೇಳಿದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅಂತಮ್ಮ. ಧನ್ಯವಾದಗಳು, ಶುಭ ದಿನ.